ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಇದು ಸುಮಾರು 20 ವರ್ಷಗಳ ನಿರಂತರವಾದ ಹೋರಾಟದ ಬದುಕು. ಈ ಕ್ಷೇತ್ರದವರೆಲ್ಲರೂ ಕೂಡ ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದನೂ ಕೂಡ ಈ ಪ್ರಾಧಿಕಾರದಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ರು. ಅವ್ರಿಗೆ ಯಾವುದೇ ಭದ್ರತೆ ಇರಲಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅದಕ್ಕೆ ಇದ್ದಂತ ಅಡೆತಡೆಗಳನ್ನೆಲ್ಲನೂ ಕೂಡ ಇಡೀ ರಾಜ್ಯದಲ್ಲಿ ಇದೊಂದು ವಿಶೇಷ ಪ್ರಕರಣ ಅಂತ ಹೇಳಿ ಒಂದು ಬಾರಿಗೆ ಇದನ್ನ ಏನಾದ್ರೂ ಮಾಡಿ ಸರಿ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಅನುಮತಿಯನ್ನ ಕೊಟ್ಟು ಇವರಿಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡುವಂತ ಪ್ರಯತ್ನವನ್ನ ಇವತ್ತು ನಾವು ಮಾಡಿದ್ದೇವೆ. ಸುಮಾರು 1900 ಜನ ಯಾರು ನಿವೇಶನದಾರರಿದ್ದಾರೆ ಅವರೆಲ್ಲರಿಗೂ ಕೂಡ ಹಕ್ಕನ್ನ ನಾವು ಕೊಟ್ಟಿದ್ದೇವೆ. ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಡ್ತಾ ಇದ್ದೇವೆ. ಜೊತೆಗೆ ಲೇಔಟ್ ನಲ್ಲಿ ಬೇಕಾದಂತ ಮೂಲಭೂತ ಸೌಕರ್ಯ ಕೂಡ ಮಾಡ್ತಾ ಇದ್ದೀವಿ. ಏನಾಗಿತ್ತು ಅಂತ ಹೇಳಿದ್ರೆ ಒಂದು ಅಗ್ರಿಮೆಂಟ್ ಪೇಪರ್ ಅಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡು ರೈತರ ಹತ್ರ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೊಂಡಿರ್ಲಿಲ್ಲ. ಪಾಣಿಗಳೆಲ್ಲ ರೈತರ ಹೆಸರಿನಲ್ಲೇ ಹೋಗ್ತಾ ಇತ್ತು. ಸೊ GPA ಮುಖಾಂತರ ಮಾಡಿಕೊಂಡು ಯಾವುದೇ ವಿಧವಾದಂತ ಭದ್ರತೆನೇ ಇರ್ಲಿಲ್ಲ. ಸೊ ಕೊನೆಗೆ ಅದಕ್ಕೊಂದು ವಿಶೇಷವಾದಂತಹ ರೀತಿಯಲ್ಲಿ ಕಾನೂನನ್ನ ತಯಾರು ಮಾಡಿ ಅದಕ್ಕೆ ಅನುಮೋದನೆಯನ್ನ ಕ್ಯಾಬಿನೆಟ್ ನಲ್ಲಿ ಪಡ್ಕೊಂಡು ಇವತ್ತು ಅವರೆಲ್ಲರಿಗೂ ಕೂಡ ನಾವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಡ್ತಾ ಇದೀವಿ. ಜೊತೆಗೆ ಅಭಿವೃದ್ಧಿ ಕೂಡ ಪಡಿಸ್ತಾ ಇದೀವಿ. ತಾವು ಗಮನಿಸಿದ್ದೀರಿ ಸರ್, ಟೋಲ್ ವಿಚಾರವಾಗಿ ಸಾರ್ವಜನಿಕ ಗೊಂದಲದಲ್ಲಿದೆ. ಕುಮಾರಸ್ವಾಮಿ ಅವರು ನೋಡಿದ್ರೆ ಟೋಲ್ ಕಟ್ಟಬೇಡಿ ಅನ್ನೋಂಥ FIR ಕೂಡ ಆಗ್ಲಿ ಅನ್ನೋಂಥ ಕೂಡ ಸ್ಟೇಟ್ಮೆಂಟ್ ಕೊಡ್ತೀವಿ. ಎತ್ಕಟ್ಟು ರಾಜಕಾರಣ ಮಾಡೋರ್ನ ಏನ್ ಮಾಡಕ್ ಆಗತ್ರಿ? ರಾಜಕಾರಣದಲ್ಲಿ ಕೆಲಸ ಮಾಡಿ ಬದುಕ್ಬೇಕು ಅನ್ನೋದಿಲ್ವಲ್ಲ, ಕೆಲಸ ಮಾಡಿ ತೋರ್ಸ್ಬೇಕು ಅನ್ನೋದಿಲ್ಲ. ಎತ್ಕಟ್ಟು ರಾಜಕಾರಣ ಮಾಡೋ ಕಸ್ಬಿರೋ ಅಂತವ್ರನ್ನ ಉತ್ತರ ಕೊಡೋದಕ್ಕೆ ನೀವು ಮಾಧ್ಯಮದವರೇ ಅದ್ರ ಬಗ್ಗೆ ಗಮನ ಹರಿಸ್ಬೇಕೇ ಹೊತ್ತು ಒಬ್ಬ ಕೇಂದ್ರ ಸಚಿವ ಯಾವ ರೀತಿಯಾಗಿ ಎತ್ಕಟ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಕು. ಅದೊಂದೇ ಟೋಲ್ ಯಾಕೆ ಹೇಳ್ತಾರೆ? ಎಲ್ಲಾ ಟೋಲ್ನು ಹೇಳಿ, ಯಾವ ಟೋಲ್ಗೂ ದುಡ್ಡು ಕಟ್ಬೇಡಿ ಅಂತ ಹೇಳ್ಬಿಟ್ಟು ಎಲ್ಲಾ ಟೋಲ್ಗೂ ಹೇಳಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ನೀವು ಅವ್ರಿಗೆ ಬೆಂಬಲ ಕೊಡ್ತೀರಿ, ಅವ್ರು ಮಾತಾಡ್ತಾರೆ. ಜನತಾದಳದ ಕಾರ್ಯಕರ್ತರ ಎತ್ಕಟ್ಟುವಂತ ಪ್ರಯತ್ನ ಅಷ್ಟೇ. ಟೌನ್ಶಿಪ್ ವಿಚಾರದಲ್ಲೂ ಕೂಡ ಸರ್ ಅದೇ ವಿಚಾರಗಳನ್ನ ಇದು ರಾಜಕೀಯ ಪ್ರೇರಿತ ನಾಟಕ ನಡೀತಾ ಇದೆ ಹೊರತು ಬೇರೇನೂ ಅಲ್ಲ. CM ಅವರು ಆದ್ಮೇಲೆ ಸರ್ ಮಾತಾಡೋಣ.